ಆನಂದ್, ಒಂದೇನಂದ್ರೆ ಈ ಕೆಜಿ ಗಟ್ಲೆ ಬಂಗಾರನ ತುಂಬಾ ಈಸಿಯಾಗಿ ಯಾರ ಹೆಲ್ಪು ಇಲ್ಲದೆ ತಗೊಂಡ್ಬಂದ್ಬಿಟ್ರು ಅನ್ನೋದನ್ನ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಒಂದು. ಇನ್ನೊಂದು, ರನ್ಯಾ ಹಿಡಿದ ಸಂದರ್ಭದಲ್ಲಿ, DRI ಅಧಿಕಾರಿಗಳು ಹಿಡಿದ ಸಂದರ್ಭದಲ್ಲಿ ಒಂದು ಫೋನ್ ಕಾಲ್ ಹೋಗಿತ್ತು. ಇದರಲ್ಲಿ ಸತ್ಯಾಂಶ ಎಷ್ಟಿದೆ ಅಥವಾ ಇದು ಸ್ಪೆಕ್ಯುಲೇಷನ್ಸಾ, ಬಟ್ ಅಂತೆಕಂತೆಗಳಂತೂ ಸಿಗ್ತಾ ಇವೆ. ಫೋನ್ ಹೋಯ್ತು, ಆ ಫೋನ್ ಅಟೆಂಡ್ ಆಗಿದ್ದಿದ್ರೆ ಈ ಪ್ರಕರಣ ಇಷ್ಟು ಮುಂದಕ್ಕೆ ಹೋಗ್ತಿರ್ಲಿಲ್ಲ, ವಗೇರಾ ವಗೇರಾ ತುಂಬ ವಿಷಯಗಳನ್ನು ಮಾತನಾಡಲಾಗ್ತಾ ಇದೆ. ಈ ವಿಷಯದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ ಇದೆಯಾ? ಎಸ್, ಖಂಡಿತವಾಗಲೂ ಕೂಡ ತನಿಖೆಯ ಆರಂಭಿಕ ಹಂತವಾಗಿ ಸಚಿವರೊಬ್ಬರಿಗೆ ಹೆಲ್ಪ್ ಮೀ ಅಂತಕ್ಕಂಥ ಒಂದು ಸಂದೇಶ ಹೋಗಿತ್ತು. ಸಚಿವರು ಅವರನ್ನು ಅಂದರೆ ರನ್ಯಾರಾವ್ ಅವರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು ಅನ್ನುವಂಥ ಚರ್ಚೆಗಳಿದೆ. ಈ ಬಗ್ಗೆ ತನಿಖೆ ಮುಂದುವರಿತಾ ಇದೆ. ಈಗಲೇ DRI ಅಧಿಕಾರಿಗಳು ಪಡ್ಕೊಂಡಿರ್ತಕ್ಕಂಥ ಮಾಹಿತಿಯ ಅನ್ವಯ ಸಚಿವರಿಗೂ ಮತ್ತು ರನ್ಯಾರವರಿಗೂ ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ ಮತ್ತು ಈ ಸಂಬಂಧ ಎಲ್ಲೋ ಒಂದು ಕಡೆ ಈಕೆಯ ಅಪರಾಧ ಚಟುವಟಿಕೆಗೆ ಸಹಕಾರ ಕೊಡ್ತಾ ಇತ್ತು ಅನ್ನುವಂಥ ಚರ್ಚೆಗಳು ಇರುವಂಥ ಕಾರಣಕ್ಕಾಗಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆಗಿದ್ದರೆ, ಸಚಿವರು ರಕ್ಷಣೆ ಮಾಡುವಂಥ ಪ್ರಯತ್ನಗಳನ್ನು ಎಷ್ಟರ ಮಟ್ಟಿಗೆ ಮಾಡಿದ್ರು ಅಥವಾ ಬೇರೆ ಬೇರೆ ಸ್ವರೂಪದಲ್ಲಿ ಸಹಜವಾಗಿಯೇ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಕ್ರಮನ ಜರುಗಿಸಿದ್ರ ಅಂತಕ್ಕಂಥ ಅನುಮಾನಗಳು ಕೂಡ ಇದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಈ ಅನುಮಾನ ಕಾರಣವಾಗಿರ್ತಕ್ಕಂಥದ್ದು ಪ್ರೋಟೋಕಾಲನ್ನು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆರೋಪಿ ಪ್ರೋಟೋಕಾಲ್ಗಳನ್ನು ದುರ್ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಇದ್ದಂಥ ಈ ಪ್ರೋಟೋಕಾಲ್ ದುರ್ಬಳಕೆ ಮಾಡಿಕೊಂಡು ತನ್ನ ಕೃತ್ಯಕ್ಕೆ ಈ ಎಲ್ಲ ವ್ಯವಸ್ಥೆಯನ್ನು ಬಳಕೆ ಮಾಡಿಕೊಂಡಿರೋ ವಿಚಾರ ಸಂಬಂಧಪಟ್ಟಾಗೆ ಸಹಜವಾಗಿ ಸರ್ಕಾರದ ಮೇಲೆ ಅನುಮಾನ ಬರ್ತಾ ಇರುವಂಥದ್ದು, ಅಧಿಕಾರಿಗಳ ಮೇಲೆ ಅನುಮಾನ ಬರ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ ಸರ್ಕಾರ ಈಗ ತನಿಖೆಗೆ ಆದೇಶ ಮಾಡಿದೆ. ಸಹಜ, ಅಪರಾಧ ಕೃತ್ಯಕ್ಕೆ ಸಚಿವರುಗಳು ಬೆಂಬಲ ಕೊಡದೇ ಇದ್ರೂ ಕೂಡ ಇರುವಂಥ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಆಕೆಯ ಕೃತ್ಯಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿರುವಂಥ ಕಾರಣಕ್ಕಾಗಿ ಪರೋಕ್ಷವಾಗಿ ಸರ್ಕಾರದ ಬೆಂಬಲವೂ ಸಿಕ್ಕಿರುವಂಥ ಕಾರಣಕ್ಕಾಗಿ ನಿಶ್ಚಯವಾಗಿಯೂ ಕೂಡ ಒಂದಷ್ಟು ಸಚಿವರ ಮೇಲೆ, ಒಂದಷ್ಟು ವ್ಯಕ್ತಿಗಳ ಮೇಲೆ, ಒಂದಷ್ಟು ಅಧಿಕಾರಿಗಳ ಮೇಲೆ ಅನುಮಾನ ಬಂದೇ ಬರುತ್ತೆ. ಆ ಕಾರಣಕ್ಕಾಗಿಯೇ ಈ ವಿಚಾರವನ್ನು ದೊಡ್ಡ ರಾಷ್ಟ್ರ ಮಟ್ಟದಲ್ಲಿ ಪ್ರಸ್ತಾವ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು BJP ಮಾಡಿತ್ತು. ಹಾಗಾಗಿಯೇ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕಾಂಗ್ರೆಸ್ ನಾಯಕತ್ವ, ಕೇಂದ್ರ ನಾಯಕರು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಎಲ್ಲ ಮಾಹಿತಿಗಳು ಹೋಗಿದೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದರೆ, ರನ್ಯಾರಾವ್ ಕುಟುಂಬಕ್ಕೂ ಮತ್ತು ಸಚಿವರ ಕುಟುಂಬಕ್ಕೂ ಇರ್ತಕ್ಕಂಥ ಸಂಬಂಧ ಬಗ್ಗೆಯೂ ಕೂಡ ವರದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಲೋಕಸಭಾ ಅಧಿವೇಶನದಲ್ಲಿ ಈ ವಿಚಾರ ಪ್ರಸ್ತಾಪ ಆದ್ದೇ ಆದರೆ, ಸರ್ಕಾರದ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಿದ್ದೆ ಆದರೆ, ರಾಷ್ಟ್ರದಲ್ಲಿ ಈ ಒಂದು ವಿಚಾರ ಕೊಡ್ತಕ್ಕಂಥ ಸಂದೇಶಗಳು ಬೇರೆ ಬೇರೆ ರೀತಿಯಾಗಿರುವಂಥ ಆಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಸಂಪೂರ್ಣ ಮಾಹಿತಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೇಂದ್ರ ನಾಯಕರಿಗೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾಗಿದೆ ಅಂದರೆ, ರಾಜ್ಯ ಕಾಂಗ್ರೆಸ್ ನಾಯಕರಾಗಲಿ ಅಥವಾ ಸಚಿವರಾಗಲಿ ಯಾರೂ ಕೂಡ ಈ ಕೃತ್ಯದಲ್ಲಿ ಭಾಗವಹಿಸಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆದರೆ ವ್ಯವಸ್ಥೆಯ ಭಾಗವಾಗಿ ಎಲ್ಲ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಪ್ರಶ್ನೆ ಕೇಳ್ತಾರೆ. ಕೇಂದ್ರ ಸರ್ಕಾರ ಮತ್ತು ದಿಲ್ಲಿಯಿಂದ ಬರ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ಯಾವ ಸಚಿವರ ಹೆಸರುಗಳು ಬಹಿರಂಗವಾಗಿ ಚರ್ಚೆ ಆಗ್ತಾ ಇದೆಯೋ ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಳಮಳ ತಲ್ಲಣ ಇದೆ. ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ ದೃಷ್ಟಿಯಿಂದ ಕೂಡ ಹೆಸರುಗಳು ಬರ್ತಾ ಇರ್ಬೋದು. ಬಟ್ ಸರ್ಟನ್ಲಿ ದಿಲ್ಲಿಯಿಂದ ಬರ್ತಾ ಇರತಕ್ಕಂಥ ಏಜೆನ್ಸಿಗಳಿಂದ ಬರ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ಸಚಿವರಲ್ಲಿ ಏನೋ ಒಂದು ತಲ್ಲಣ ಇದೆ. ಮೇ ನಾಟ್ ಬಿ ಎ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್. ಎಸ್, ಆದರೆ ಈಗ ಮದುವೆಗೆ ಹೋಗಿದ್ರು ಆ ಫೋಟೋಗಳಿಂದ ಅಲ್ಲ, ಒಟ್ಟು ಏನೋ ಒಂದು ಸಂಪರ್ಕ ಇತ್ತು ಅಂತಕ್ಕಂಥದ್ದು ಒಂದು ತಲ್ಲಣ ತಳಮಳಕ್ಕೆ ಕಾರಣವಾಗಿದೆ ಅಂತಕ್ಕಂಥ ಸುದ್ದಿಗಳು ಕೂಡ ಇದೆ. ಎಸ್ ಅಜಿ, ಪ್ರಶಾಂತ್, ಇಲ್ಲಿ ಗಮನಿಸಬೇಕಾದ ವಿಚಾರ ಅಂತಂದರೆ, ಸಚಿವರ ಬಾಡಿ ಲ್ಯಾಂಗ್ವೇಜ್ ಅಂದರೆ ಯಾರ ಹೆಸರು ಕೇಳಿ ಬರ್ತಾ ಇತ್ತು ಆ ಸಚಿವರ ಬಾಡಿ ಲ್ಯಾಂಗ್ವೇಜ್ ಕೂಡ ಒಂದಷ್ಟು ವ್ಯತ್ಯಾಸ ಆಗಿದೆ. ಅಧಿವೇಶನದಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಆ ಸಚಿವರ ಬಾಡಿ ಲ್ಯಾಂಗ್ವೇಜ್ಗಳು, ಅವರು ಕೊಡ್ತಕ್ಕಂಥ ಹೇಳಿಕೆಗಳು ಎಲ್ಲ ಒಂದು ಕಡೆ ಸಹಜವಾದಂಥ ಚರ್ಚೆಯನ್ನು ಹುಟ್ಟುಹಾಕಿದೆ. ಆದರೆ ಈ ಸಚಿವರು ಈ ಪ್ರಕರಣದ ಹೊರಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದಾರೆ. ಯಾಕೆಂತಂದರೆ ಅವರ ಹೆಸರು ಬೇರೆ ಬೇರೆ ಸ್ಥಾನಗಳಲ್ಲಿ ಚರ್ಚೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಅವರು ಈ ಎಲ್ಲ ಗೊಂದಲದ ಹೊರಬರಬೇಕು ಅಂತಕ್ಕಂಥ ಪ್ರಯತ್ನ ಒಂದು ಕಡೆ ನಡೆಸ್ತಾ ಇದ್ದಾರೆ. ಆದರೆ ಪರೋಕ್ಷವಾಗಿ ಅವರು ಸಹಕಾರ ಮಾಡಿದ್ದಾರೆ ಅಥವಾ ಅವರ ಹೆಸರನ್ನ ಬಳಕೆ ಮಾಡಿಕೊಂಡು ರನ್ಯಾರಾವ್ ತನ್ನ ಕೃತ್ಯವನ್ನು ಎಸಗಿದ್ದಾಳೆ ಅಂತಕ್ಕಂಥದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳು DRI ಅಧಿಕಾರಿಗಳಿಗೆ ಸಿಕ್ಕಿದೆ ಅನ್ನುವಂಥದ್ದು. ಆದರೆ ಈ ಕೃತ್ಯದಲ್ಲಿ ಸಚಿವರ ಪಾತ್ರ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದ್ರು ಕೂಡ ಸಚಿವರ ಹೆಸರು ಹೇಳಿಕೊಂಡು ಸಚಿವರಿಗಿರ್ತಕ್ಕಂಥ ಸಂಪರ್ಕವನ್ನು ಬಳಕೆ ಮಾಡಿಕೊಂಡು ತನ್ನ ಕೃತ್ಯವನ್ನು ಎಸಗಿದ್ದಾಳೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅನುಮಾನ ಇದೆ. ಇನ್ನೊಂದು ಗಮನಿಸಬೇಕಾದ ವಿಚಾರ ಅಂತಂದ್ರೆ, ಈ ಸಚಿವರು ಕೇಂದ್ರದ ಇನ್ನೊಬ್ಬ ಸಚಿವರ ಮೂಲಕ ಈ ಪ್ರಕರಣದ ಹೊರಬರ್ತಕ್ಕಂಥ ಪ್ರಯತ್ನವನ್ನು ಕೂಡ ಆ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಈ ಪ್ರಕರಣದಲ್ಲಿ ಯಾರದೇ ಹೆಸರಿದ್ರು ಕ್ಲೀನ್ ಚಿಟ್ ಕೊಡಬೇಕಾಗಿದ್ದು ತನಿಖೆ ನಡೆಸ್ತಾ ಇರತಕ್ಕಂಥ ಏಜೆನ್ಸಿ, ಮೇ ನಾಟ್ ಬಿ ಎ ಪೊಲಿಟಿಕಲ್ ಪಾರ್ಟಿ. ರೈಟ್. ಎಸ್,
ಖಂಡಿತವಾಗಲೂ ಕೂಡ ಈ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಕೊಡಬೇಕಾಗಿರ್ತಕ್ಕ ತನಿಖೆ ನಡೆಸ್ತಾ ಇರ್ತಕ್ಕಂಥ ಅಧಿಕಾರಿಗಳು ಆ ಎಲ್ಲ ಪ್ರೊಸೆಸ್ ನಡೀತದೆ. ಆದರೆ ಈ ಪ್ರಕರಣದ ಹೊರಬರ್ತಕ್ಕಂಥ ಪ್ರಯತ್ನದ ಭಾಗವಾಗಿ ಕೇಂದ್ರ ಸಚಿವರೊಬ್ಬರನ್ನು ಕೂಡ ಈ ರಾಜ್ಯದ ಸಚಿವರು ಸಂಪರ್ಕ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಇದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ಬಹುದು ಅಂತ. ಯಾಕೆಂತಂದ್ರೆ ಇನ್ನೊಂದು ವಿಚಾರವೂ ಕೂಡ ಇದೆ, ಕರ್ನಾಟಕದಲ್ಲಿ ಈ ಸಚಿವರ ತಲೆದಂಡ ಮಾಡಬೇಕು, ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕಿಯನ್ನು ತರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಇದೆ. ಹಾಗಾಗಿ ಎಲ್ಲವೂ ಕೂಡ ತನಿಖೆಯ ಮುಂದುವರೆದ ಭಾಗದಲ್ಲಿ ಯಾವ್ಯಾವ ವಿಚಾರಗಳು ಲಭ್ಯ ಆಗುತ್ತೋ ಅದರ ಮೇಲೆ ರಾಜ್ಯ ರಾಜಕಾರಣದ ಮೇಲೂ ಕೂಡ ಇದು ಗಂಭೀರವಾಗಿರ್ತಕ್ಕಂಥ ಉಂಟು ಮಾಡುತ್ತೆ. ರೈಟ್, ವೆರಿ ಕ್ವಿಕ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಪ್ರಶಾಂತ್. ಬಿಜೆಪಿ ಏನ್ ಮಾಡತ್ತೆ ಅಥವಾ ಬಿಜೆಪಿ ಕಡೆಯಿಂದ ಏನಾಗತ್ತೆ ಅದನ್ನ ಪಕ್ಕಕ್ಕಿಡೋಣ. ಆದ್ರೆ ನೀವು ಹೇಳ್ತಾ ಇದ್ರಿ ಮುಂದಿನ ರಾಜಕೀಯ ಬೆಳವಣಿಗೆಗಳಲ್ಲೂ ಕೂಡ ಗಮನಿಸಿದ್ರೆ ಇದು ಇಫೆಕ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಪಕ್ಷದ ಒಳಗೆ ಕೆಲವೊಂದು ಚರ್ಚೆಗಳು ಆಗಬಹುದು. ನಿಶ್ಚಿತವಾಗಿ 2013 ಕಣ್ಣು ಮುಂದೆ ಇದೆ, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋದಕ್ಕೆ. 2013 ಕೊರಟಗೆರೆಯ ಸೋಲು ಕೂಡ ಕಣ್ಣು ಮುಂದಿದೆ. ಅದೇ ರೀತಿ 2028ಕ್ಕಿಂತ ಮುಂಚೆ ಏನಾದರೂ ಅಧಿಕಾರ ಹಸ್ತಾಂತರ ಆದರೆ ಕೆಲವರ ಹೆಸರು ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಕೇಳಿ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಸಚಿವರ ಹೆಸರುಗಳು ಕೂಡ ಯಾಕೆ ಕೇಳಿ ಬರ್ತಾ ಇವೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ ದೃಷ್ಟಿಯಿಂದ ಒಂದು ಸೋಜಿಗದ ವಿಷಯ. ರೈಟ್ ಪ್ರಶಾಂತ್, ರೈಟ್, ವಾಪಸ್ ಬರ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.